ಇವತ್ತು ಈ ಒಂದು ವೇದಿಕೆ ಮೇಲೆ ಸಿಕ್ಕಿದೆ, ತುಂಬ ಖುಷಿ ಆಗ್ತಾ ಇದೆ. ಈ ಚಿತ್ರದ ನಿರ್ದೇಶಕರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅವರು ಒಂದು ಉಲ್ಕಡ್ಡಿನ ಕೂಡ ಆ್ಯಕ್ಟ್ ಮಾಡಿಸೋಂಥ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಮ್ಮ ದಿನೇಶ್ ಬಾಬು ಸರ್ ಅವರು ಎಷ್ಟೋ ನಮ್ಮ ಕನ್ನಡ ಚಿತ್ರಗಳನ್ನ ಮಾಡಿ ತೋರಿಸಿದ್ದಾರೆ. ಈ ಚಿತ್ರನ 2 ಚಿತ್ರಗಳು ಡೈರೆಕ್ಷನ್ ಮಾಡಿ ಮತ್ತು ಎರಡು ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿ ವಿಶೇಷವಾಗಿ ಈ ಒಂದು 2 ಚಿತ್ರದ ಟ್ರೈಲರ್ಗಳನ್ನ ರಿಲೀಸ್ ಮಾಡಿ ಇವತ್ತು ನಮ್ಮನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ಎಲ್ಲರೂ ಈ ಚಿತ್ರದ ನೋಡಿ ಆನಂದಿಸಿ ಅಂತ ಹೇಳಿದ್ದಾರೆ. ನಮಸ್ಕಾರ. ಈ ಸಿನಿಮಾಗೆ 2 ಸಿನಿಮಾನು ಚೆನ್ನಾಗಿ ಓಡಲಿ, ಒಳ್ಳೇದಾಗಲಿ. ನಮ್ಮ ನಾಗೇಶ್ವರ ಅವರು ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗಲಿ, ದಿನೇಶ್ ಬಾಬು ಅವರು ಮತ್ತು ನಮ್ಮ ನಾಯಕ ನಟರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ತುಂಬಾ ಅದೃಷ್ಟವಂತೆ. ಯಾಕೆಂತಂದ್ರೆ ಬಿ ಸುರೇಶ್ ಸರ್ದು ಒಂದು ಉಪ್ಪಿನಕಾಗದ ಅಂತ ಸಿನಿಮಾ ಮಾಡಿದ್ದೆ. ಸೊ ಅದ್ರ ಡಬ್ಬಿಂಗ್ ಮುಗಿಸ್ಕೊಂಡು ಬರುವಾಗ ಬಾಬು ಸರ್ ಕೂಡ ಅಲ್ಲೇ ಇದ್ರು. ದಟ್ ಈಸ್ ವೆನ್ ಆಕ್ಚುಲಿ ನಾನು ಫಸ್ಟ್ ಮಾತಾಡ್ಸಿದ್ದೆ ಅವತ್ತೇನೆ ಅವ್ರನ್ನ. ಅದಾಗಿದ್ದು ಒಂದು ಫ್ಯೂ ಮಂತ್ಸಿಗೆನೆ ಬಾಬು ಸರ್ ಕಾಲ್ ಮಾಡಿದ್ರು, ಅಭಿಯಂಜನ ಸ್ಕ್ರಿಪ್ಟ್ ಹೇಳಿ ನನಗೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನಂಬಕ್ ಆಗಲಿಲ್ಲ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಸರ್, ಅಂದರೆ ಆ್ಯಕ್ಚುಲ್ ದಿನೇಶ್ ಬಾಬು ಸರ ಅಂತ ಹೇಳಿದ್ದೀನಿ ಅವ್ರ ಕಾಲಲ್ಲಿ. ಸೊ ಐ ಫೀಲ್ ದಿನೇಶ್ ಬಾಬು ಸರ್ ಇಂದ ಏನು ತುಂಬ ಇದೆ ಕಲಿಯೋಕ್ಕೆ. ಬಟ್ ಬಜೆಟ್ ಇಸ್ ನೆವರ್ ಏನಂತಾರೆ ಕಾರಣ ಒಂದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅನ್ನೋದನ್ನ ಸರ್ ಪ್ರೂವ್ ಮಾಡಿದ್ದಾರೆ. ತುಂಬಾ ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ನಟರನ್ನ ಹಾಕೊಂಡು ಮಾಡಿದ್ದಾರೆ. ದೇ ಆಲ್ ಬೀನ್ ವೆರಿ ಸಕ್ಸಸ್ಫುಲ್. ಅಗೇನ್ ಈ ಥರ ಕತೆಗಳಿಗೆ ತುಂಬಾ ದುಡ್ಡು ವೆಚ್ಚ ಮಾಡ್ದೇನು ಕೂಡ ಒಳ್ಳೆ ಸಿನಿಮಾನ ತೆಗಿಬೋದು ಅಂತ ಹೇಳ್ಕೊಟ್ಟಿರುವಂಥ ಡೈರೆಕ್ಟರ್ ಇವರು. ಆ್ಯಂಡ್ ತಾರಾ ಮ್ಯಾಮ್ ಹೇಳ್ದಂಗೆ ವಿ ವರ್ ಆಲ್ ರೆಡಿ ಎಟ್ 5 ಇನ್ ದ ಸೆಟ್. ಆ್ಯಂಡ್ ಅದೊಂಥರ ಒಳ್ಳೆ ಎನರ್ಜಿ ಇರೋದು ಸೆಟ್ಟಲ್ಲಿ. ಆಮೇಲೆ ಆಕ್ಟಿಂಗ್ ಬರಲ್ಲ ಅಂತ ನಾವ್ ಯಾರು ಏನು ಹೇಳಕ್ಕೆ ಆಗಲ್ಲ. ಅವ್ರು ಅಷ್ಟು ಚೆನ್ನಾಗಿ ಒಂಥರ ತೆಗ್ಸೋರು ನಮ್ಮೆಲ್ಲರ ಹತ್ರದಿಂದ. ಅಂಡ್ ಇಷ್ಟು ಗ್ಲಾಮ್ ಅಲ್ಲಿ ನನ್ನನ್ನು ನೋಡ್ಕೊಳ್ಬಹುದು ಅನ್ನೋದು ನನಗೆ ಗೊತ್ತಾಗಿದ್ದೆ ಅಭಿಯಂಜನ ಮಾಡಿದ್ಮೇಲೆ. ಅಂಡ್ ಆ ಹೋಲ್ ಶೂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಂಗೆ ಸಿಕ್ಕಿದೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರೂ ನನ್ನ ಸ್ಟೇಜ್ ಪಕ್ಕದಲ್ಲಿ, ನನ್ನ ಅಕ್ಕಪಕ್ಕದಲ್ಲಿ ಎಲ್ಲ ದಿಗ್ಗಜರಿದ್ದಾರೆ. ನನ್ನ ಮುಂದೆ ಕೂಡ ಮಾಧ್ಯಮ ಬಂಧುಗಳು ಎಲ್ಲರೂ ನನಗಿಂತ ತುಂಬ ತಿಳಿದಿರೋರು. ಸೊ ನನ್ನಿಂದ ಏನಾದರೂ ತಪ್ಪಾದರೆ ಅಂಬೆಗಾಲು ಇಟ್ಕೊಂಡು ಮೊದಲನೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿಗೆ ಬರ್ತಿರೋ ಹೊಸ ಹುಡುಗಿ ಅಂತ ಕ್ಷಮಿಸಿ. ಏನಂತ ಹೇಳಿ, ಆ್ಯಕ್ಟಿಂಗೇ ಕಲ್ತಿಲ್ಲ ನಾನು. ಅಂಥವಳಿಗೆ ದಿನೇಶ್ ಬಾಬು ಸರ್ ಅಂಡರಲ್ಲಿ ಡೆಬ್ಯೂ ಮಾಡೋಕ್ಕೆ ಸಿಗ್ತಾ ಇದೆ. ಸ್ವಾಮಿ ಸರ್ ಆಗಿರಲಿ ಅಥವಾ ನಾಗೇಶ್ವರ್ ಸರ್ ಕೂಡ ನಮ್ಮ 2 ಸಿನಿಮಾದಲ್ಲಿ ಬೇರೆ ಬೇರೆ ಥರ ಪಾತ್ರ ಮಾಡಿದ್ದಾರೆ. ಸೊ ಎಲ್ಲನೂ ನೋಡಿ ಒಂದು ಮಾಸ್ಟರ್ ಕ್ಲಾಸ್ ಥರ ಆಗಿತ್ತು ನನಗೆ. ನಾನು ಡೆಬ್ಯೂ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ನಂಗೆ ನೆನಪಿರಲಿಲ್ಲ. ಇದು ರಿಲೀಸ್ ಆಗುತ್ತಾ, ಹಿಟ್ ಆಗುತ್ತಾ, ಅದು ನನಗೆ ಅದ್ರ ಚಿಂತೆ ಇರಲಿಲ್ಲ. ಇಂಥವ್ರ ಮುಂದೆ ನಾನು ಓಡಾಡ್ತಾ ಇದ್ದೀನಿ, ಇವರಿಂದ ಕಲಿತಾ ಇದ್ದೀನಿ. ಇಷ್ಟೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಅದೇ ನನಗೊಂದು ದೊಡ್ಡ ವಿಷಯ. ಇನ್ನೇನು ಹೇಳಿ, ತುಂಬ ಜನರಿಗೆ ತುಂಬ ಥರ ಡೆಬ್ಯೂ ಸಿಗುತ್ತೆ. ಆದರೆ ಇಂಥ ಒಳ್ಳೆ ಸಬ್ಜೆಕ್ಟ್ ಇರೋ ಒಂದು ಪಾತ್ರ ನನಗೆ ಸಿಕ್ಕಿರೋದು. ಆ್ಯಂಡ್ ನನ್ನಿಂದ ಸಂಪ್ರತಿಗೆ ಮತ್ತು ಸತಿಗೆ ತುಂಬ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ನ ಬ್ರಿಡ್ಜ್ ಮಾಡಿದ್ದೇ ಬಾಬು ಸರ್. ಸೊ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಮೊದಲನೇದಾಗಿ ಇಷ್ಟು ದೊಡ್ಡವ್ರ ಮೇಲೆ ಜೊತೆಯಾಗಿ ಸ್ಟೇಜ್ ಹಂಚ್ಕೊತಾ ಇದ್ದೀನಿ ಅನ್ನೋದು ಒಂದು ಸೌಭಾಗ್ಯ. ನಾನು ಮೊದಲು ಬಾಬು ಸರ್ ವಿಷಯದಿಂದ ಸ್ಟಾರ್ಟ್ ಮಾಡ್ತೀನಿ. ಬಲಗಾಲಿಟ್ಟು ಒಳಗೆ ಬಾ ಅನ್ನೋ ಒಂದು ಸಿನಿಮಾಯಿಂದ ಶುರುವಾಗಿದ್ದ ನಮ್ಮ ನಂಟು ಇಲ್ಲಿವರೆಗೂ ಕರ್ಕೊಂಡ್ಬಂದು ಕೂರಿಸಿದೆ ಇವತ್ತು ನನಗೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳಿಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಅಂಥದ್ರಲ್ಲಿ ಅವ್ರ ಸಿನಿಮಾಗಳಲ್ಲಿ ನಾವುಗಳು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ಅದು ನಮ್ಮ ಅದೃಷ್ಟ. ಈ ಸಿನಿಮಾ ಅಂತೂ ರೆಕಾರ್ಡ್ ಮೇಲೆ ರೆಕಾರ್ಡು. ಈ ಸಿನಿಮಾ ನಿರ್ಮಾಪಕರು ಒಬ್ಬರೇ, ಇದಕ್ಕೆ ನಿರ್ದೇಶಕರು ಒಬ್ಬರೇ. ಅದು ಕಾಕತಾಳೀಯನ ಏನೋ ಗೊತ್ತಿಲ್ಲ, 2 ಸಿನಿಮಾಗೆ ನಾನೇ ಲೀಡ್ ರೋಲಲ್ಲಿ ಮಾಡಿದ್ದೀನಿ. ಸೊ ಅದೃಷ್ಟ ನೀವು ಹೇಳಿದಾಗೆ. ಏನು ಹೇಳೋಣ, ಆ್ಯಸ್ ಅನ್ ಆ್ಯಕ್ಟರ್ ನಮಗೊಂದು ಭ್ರಮೆ ಇರುತ್ತೆ, ನಾನು ಮಾಡ್ತಾ ಇರೋದು ಕರೆಕ್ಟು ಅಂತ. ಅದನ್ನ ಕರೆಕ್ಟ್ ಮಾಡೋ ನಿರ್ದೇಶಕರಲ್ಲಿ ಕೆಲವರೇ ಇದ್ರೆ ನಾನು ಇವತ್ತರೆಗೂ ಆ ಒಂದು ವಿಷಯಕ್ಕೆ ನಾನು ತಲೆ ಹೋಗ್ಬೇಕು ಅಂದ್ರೆ ಬಾಬು ಸರ್ಗೆ ಇಲ್ಲ. ಅವರು ಅದು ಏನಕ್ಕೆ ತಪ್ಪು ಅಂತ ಕರೆಕ್ಷನ್ ಮಾಡಿದಾಗ ನಮಗೆ ರಿಯಲೈಸ್ ಆಗುತ್ತೆ ವೇರ್ ಐ ವೆಂಟ್ ರಾಂಗ್ ಅಂತ. ಸೊ ಈ ಒಂದು ವಿಷಯದಲ್ಲಿ ನನಗೆ ಎಷ್ಟೊಂದು ಸಿನಿಮಾಗಳು ಮಾಡ್ಬಿಟ್ಟೆ ಅವ್ರ ಜೊತೆ, ಅದೊಂದು ಅದೃಷ್ಟ. ಆಮೇಲೆ ಬಾಬು ಸರು ಸಿನಿಮಾಗಳು ಮಾಡಿದ್ದಾರೆ, ಆ್ಯಸ್ ಯು ನೋ, ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದಾರೆ, ನಿರ್ದೇಶಕರಾಗಿ ಮಾಡಿದ್ದಾರೆ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ರೈಟರ್. ಅವ್ರು ಮಾಡಿದ ಸಿನಿಮಾಗಳು ಏನು ಅಂದರೆ ಎಷ್ಟೋ ಸ್ಟೋರಿಗಳು ಅವರೇ ಬರ್ತಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ನನ್ನ ಅದೃಷ್ಟ ಏನಂದರೆ ನಾನು ಒಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿದೆ. ಬಾಬು ಸರ್ ಹೇಳಿದ ಸ್ಟೋರಿ ನನಗೆ ಅಂತ ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಬಾಬು ಸರ್. ದ ಲೆಸನ್ ಅನ್ನೋ ಒಂದು ಶಾರ್ಟ್ ಸಿನಿಮಾನ ನನಗೆ ಡೈರೆಕ್ಟ್ ಮಾಡಿಕೊಟ್ರು ಸರ್. ಆ್ಯಂಡ್ ನಿರ್ಮಾಪಕರು ನಾಗೇಶ್ವರ ರಾವ್ ಸರ್, ನಾಗರಾಜ್ ಶಾಂಡಿಲಿಯ ಸರ್, ಮಂಜುನಾಥ್ ಸರ್. ನಾಗೇಶ್ವರ ರಾವ್ ಸರ್ದು 2 ಸಿನಿಮಾಗೆ ನಾನು ಮಾಡಿದ್ದೀನಿ. ಇದಕ್ಕೆ ಮುಂಚೆ ಅದನ್ನೇ ಹೇಳ್ತಾರೆ. ಇದಕ್ಕೆ ಮುಂಚೆ
ಸಂಜೆಯಲ್ಲಿ ಅರಳಿದ ಹೂ ಅನ್ನೋ ಒಂದು ಸಿನಿಮಾ ಕೂಡ ನನ್ನನ್ನೇ ಲೀಡ್ ಆಗಿ ತಗೊಂಡ್ರು ಎಂ ಡಿ ಕೌಶಿಕ್ ಅವರು ನಿರ್ದೇಶನದಲ್ಲಿ. ಸೊ ಕಲಾವಿದರಿಗೆ ಅವಕಾಶ ಸಿಗುತ್ತೆ, ನಾನು ಇದನ್ನ ಯಾವಾಗಲೂ ಹೇಳ್ತೀನಿ, ಕಲಾವಿದರಿಗೆ ಅವಕಾಶ ಸಿಗುತ್ತೆ. ಕಲಾವಿದ ಅಂದಮೇಲೆ ಒಬ್ಬರಲ್ಲೊಬ್ರು ಪರಿಚಯ ಆಗ್ತಾರೆ, ಬಟ್ ಪರಿಚಯ ಆದಂಥ ನಿರ್ದೇಶಕರು ನಿರ್ಮಾಪಕರು ನಮ್ಮನ್ನ ರಿಪೀಟ್ ಮಾಡಿದಾಗ ನಾವು ಬದುಕಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ಸೊ ಆ ಒಂದು ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು.